ನನ್ನ ಸೂರ್ಯಕಾಂತ್ ಅವರೇ. ನಾನಿರೋದು ಅಲಿಯಾಬಾದ್ನಲ್ಲಿ. ಸುಮಾರು 15-25 ವರ್ಷಗಳಾಯಿತು ನಾನು ಕರಾಟೆ ಕಲಿತಾ ಇದ್ದು. ಇವತ್ತು ಗಣರಾಜ್ಯೋತ್ಸವ ಅಂಗವಾಗಿ ಇವತ್ತು ಮತ್ತು ಸ್ಟೇಡಿಯಂನಲ್ಲಿ ಜಿಲ್ಲಾಡಳಿತ ವತಿಯಿಂದ ಪ್ರಶಸ್ತಿಯನ್ನು ವಿತರಣೆ ಮಾಡುತ್ತಿದ್ದರು. ಹಾಗಾಗಿ ನನಗೆ ಕ್ರೀಡಾ ಕ್ಷೇತ್ರದಲ್ಲಿ ಕರಾಟೆ ಕಲಿಸುವ ಸಲುವಾಗಿ ನನಗೆ ಸ್ಟೇಡಿಯಂನಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತಕ್ಕೆ ನನ್ನ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳುತ್ತೇನೆ ಅಂತ ಎರಡು ಮಾತು ಮುಗಿಸ್ತೇನೆ. ಎಷ್ಟು ವರ್ಷದಿಂದ ಕಲಿಸ್ತಾ ಇದ್ರಿ? ಸುಮಾರು 15-25 ವರ್ಷಗಳು. ಎಷ್ಟು ಜನ ಮಕ್ಕಳಿಗೆ ಇದುವರೆಗೂ ನೀವು ಸುಮಾರು 100 ಜನ. 100 ಜನ ಮಕ್ಕಳಿಗೆ ರಾಜ್ಯ ಮಟ್ಟಕ್ಕೆ ಇರ್ಬೋದು, ಜಿಲ್ಲಾ ಮಟ್ಟಕ್ಕೆ ಯಾರ ಮಕ್ಕಳು ನಿಮ್ಮ ಕೈಯಲ್ಲಿ ಕಲಿತವ್ರು ಹೋಗಿದ್ದು? ಹೌದು, ಅಂತಾರಾಷ್ಟ್ರೀಯ ಮಟ್ಟ ತನಕ ಹೋಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟ. ಈಗಿನ ಯುವ ಪೀಳಿಗೆ ಯಾರ್ಯಾರ ಕರಾಟೆ ಉತ್ಸಾಹಿಗಳಿರ್ತಾರೆ ಅಂಥವ್ರಿಗೆಲ್ಲ ಹೇಳೋದಾದ್ರೆ ಏನು ಹೇಳ್ತೀರಿ? ಏನಂದರೆ ಕರಾಟೆ ಕಲಿಯೋದು ತುಂಬ ಇಂಪಾರ್ಟೆಂಟ್ ಬಿಡಿ. ಯಾಕಂದರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೋಸ್ಕರ ತುಂಬ ಇಂಪಾರ್ಟೆಂಟ್ ಇದೆ ಕರಾಟೆ ಕಲಿಯೋದು. ಹಾಗಾಗಿ ತಮ್ಮ ಸ್ವರಕ್ಷಣೆಗಾಗಿ ಎಲ್ಲರೂ ಕರಾಟೆ ಕಲಿಬೇಕು. ಕರಾಟೆ ಕಲಿಯೋದ್ರಿಂದ ನಮ್ಮ ಶಾರೀರಿಕ ಶಕ್ತಿಯು ಹೆಚ್ಚಾಗುತ್ತೆ ಮತ್ತು ನಮ್ಮ ಶಾರೀರಿಕ ಬೆಳವಣಿಗೆ ಉಳಿಯುತ್ತೆ. ಹಾಗೆ ಇದರಿಂದ ಮುಂದೆ ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ ಕೋಟದಿಂದ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕರಾಟೆ ಕಲಿಬೇಕಂತ ನಾನು ಹಾರೈಸ್ತೇನೆ. ಈ ಕರಾಟೆಗೆ ಸರ್ಕಾರಕ್ಕೆ ನನ್ನ ಮನವಿ ಮಾಡ್ತೀರಾ? ಕರಾಟೆ ಇದೊಂದು ಇದೆಯಲ್ಲ, ಅದಕ್ಕೆ ನನ್ನ ಸರ್ಕಾರದ ಪ್ರೋತ್ಸಾಹ ಇರ್ಬೋದು. ಮತ್ತೊಂದು ಈಗ ನಿಮಗೆ ಗುರುತಿಸಿ ನಿಮಗೆ ಸನ್ಮಾನ ಮಾಡೋ ಮೂಲಕ ಅದೊಂದು ಬೆಳಕಿಗೆ ತಂದಿದ್ದಾರೆ. ಮತ್ತು ಅದಾಗಿಯೂ ಒಂದು ಕ್ರಿಕೆಟ್ ಜಾಸ್ತಿ ಏನಿದೆ ಈ ಕ್ಷೇತ್ರದಲ್ಲಿ ಇವಾಗೆಲ್ಲ ಕ್ರಿಕೆಟ್ ಹುಚ್ಚು ಜಾಸ್ತಿ ಯುವಕರಿಗೆ. ಸೊ ಕರಾಟೆ ಅದೇನಷ್ಟು ಇದಿಲ್ಲ. ಸೊ ಅದು ಬೆಳಕಿಗೆ ಬರಬೇಕಾದ್ರೆ ಅಥವಾ ನಿಮ್ಮ ವತಿಯಿಂದ ಇರಬೇಕು ಅಥವಾ ಸರ್ಕಾರದ ನಿಮ್ಮ ವತಿಯಿಂದ ಮನವಿ ಮಾಡೋದಾದ್ರೆ ಏನು ಮಾಡ್ತೀರಿ? ಈಗ ನಾವು ಹೆಂಗೆ ಇದು ಮಾಡಿದ್ರು ಅದೇ ಥರ ನಮ್ಗಿಂತ ಇನ್ನೂ ಚೆನ್ನಾಗಿ ಅಂದರೆ ಕುಟ್ಕೋತಾ ಇದೆ ಮೇಡಮ್ ಕರಾಟೆ ಮಕ್ಕಳ ಹತ್ರ. ಹಾಗಾಗಿ ಆ ಮಕ್ಕಳಿಗೆ ಸರ್ಕಾರದಿಂದ ಏನಾದರೂ ಹೆಲ್ಪ್ ಮಾಡಬೇಕಂತ ನಾನು ಸರ್ಕಾರಕ್ಕೆ ಹೋಗ್ಬೇಕು. ನಾನು ಸೂರ್ಯಕಾಂತ್ ಮೋರೆ, ಜಿಲ್ಲಾ ಬಾಲಭವನ ಸಮಿತಿ ಸಂಯೋಜಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅದೇ ಒಂದು ಇದರಲ್ಲಿ ಹಾಬಿಯಾಗಿ ಒಂದು ಕರಾಟೆ ತರಬೇತಿ ಕೂಡ ಮಕ್ಕಳಿಗೆ ನಾವು ತರಬೇತಿ ನೀಡ್ತಾ ಇದ್ದೀವಿ. ಪ್ರತಿ ವರ್ಷವಂತೆ ಈ ವರ್ಷವೂ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಸುಮಾರು 162 ಪ್ರೌಢಶಾಲೆಗಳಲ್ಲಿನ ಸ್ಕೂಲಲ್ಲಿ ನಮ್ಮ ಬೀದರ್ ತಾಲೂಕು ಅಷ್ಟೇ ಈ ಸಲ ಆದೇಶ ನೀಡಿದ್ದಾರೆ. ಸುಮಾರು 34 ಶಾಲೆಗಳಲ್ಲಿ ಮಕ್ಕಳಿಗೆ ಸ್ವರಕ್ಷಣಾ ಕಲೆಯನ್ನು ತರಬೇತಿ ಪ್ರಾರಂಭವಾಗಿದೆ. ನಮ್ಮ ಒಂದು ಜಿಲ್ಲಾ ಸಮಿತಿ ಕರಾಟೆ ಜಿಲ್ಲಾ ಸಮಿತಿ ವತಿಯಿಂದ ವಿವಿಧ ಕರಾಟೆ ತರಬೇತಿದಾರರನ್ನು ನಾವು ಆಯ್ಕೆ ಮಾಡಿ ಸ್ಕೂಲ್ಗಳಿಗೆ ಕಳಿಸಿದ್ದೀವಿ. ಆಲ್ರೆಡಿ ಈ 1ನೇ ತಾರೀಕು ಈ ಬರುವ ಫೆಬ್ರವರಿ 1ನೇ ತಾರೀಕು ಮುಗಿದಿರ್ತವೆ ಎಲ್ಲ ತರಬೇತಿಗಳು. ಪ್ರಾರಂಭ ಆಗಿದೆ ಆಲ್ರೆಡಿ 1 ತಿಂಗಳ ನ್ಯಾಷನಲ್ ಅಕಾಡೆಮಿಗೆ. ಅದರಂತೆ ನಾವು ಸುಮಾರು ವರ್ಷದಿಂದ ಸುಮಾರು 25-30 ವರ್ಷದಿಂದ ಈ ತರಬೇತಿಗಳನ್ನು ನಾವು ಪ್ರಾರಂಭ ಮಾಡಿ ಆಯಿತು. ಈಗ ಅದೇ ರೀತಿಯಾಗಿ ಪ್ರತಿ ವರ್ಷ ಮಕ್ಕಳು ನಮ್ಮ ಕ್ರೀಡಾ ಕ್ಷೇತ್ರದಲ್ಲಿ ಮಕ್ಕಳು ಒಂದು ಜಿಲ್ಲಾಡಳಿತದ ಪ್ರಸ್ತುತಿ ತಗ್ತಾನೇ ಇದ್ದಾರೆ. ಯಾಕೆ ತಗ್ತಾ ಇದ್ದಾರೆ ಅಂದರೆ ಇವತ್ತು ಜಿಲ್ಲೆಯಿಂದ ರಾಜ್ಯದಿಂದ ರಾಷ್ಟ್ರ ಮಟ್ಟದವರೆಗೆ ಅಂತಾರಾಷ್ಟ್ರ ಮಟ್ಟದವರೆಗೆ ಮಕ್ಕಳು ಗೋಲ್ಡ್ ಮೆಡಲ್ ಬಂಗಾರದ ಪದಕವನ್ನು ಗೆದ್ದುಕೊಂಡು ಬಂದಾಗ ನಮ್ಮ ಜಿಲ್ಲಾಡಳಿತ ಗುರುತಿಸಿ ಇವತ್ತು ಒಂದು ಜಿಲ್ಲಾಡಳಿತದಲ್ಲಿ ಗಣನೀಯ ಸಲ್ಲಿಸಲಿಕ್ಕೆ ವಿವಿಧ ರೀತಿಯಲ್ಲಿ ಸ್ಪೋರ್ಟ್ಸ್ನಲ್ಲಿ ಪ್ರತಿ ವರ್ಷ ಮಕ್ಕಳಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಪ್ರಶಸ್ತಿ ನೀಡ್ತಾ ಇದ್ದಾರೆ. ಅದರಂತೆ ಇನ್ನೂ ಉಳಿದ ಮಕ್ಕಳು ಇನ್ನೂ ಸರಿಯಾಗಿ ತರಬೇತಿ ತೊಗೊಂಡು ಒಳ್ಳೆಯ ಮೆಡಲ್ಸನ್ನು ತೊಗೊಂಡು ನಮ್ಮ ಬೀದರ್ ಜಿಲ್ಲೆಗೆ ಒಳ್ಳೆಯ ಹೆಸರು ತಂದು ಪ್ರಶಸ್ತಿ ತಗೊಳ್ಳಿ ಅಂತ ನಾನು ಹಾರೈಸ್ತೇನೆ. ಈಗ ಯಾವ್ಯಾವ ಸ್ಕೂಲಲ್ಲಿ ಸರ್ ಎಷ್ಟು ಸ್ಕೂಲ್ ಅಂಕಿಅಂಶ ಹೇಳೋದಾದರೆ ಎಷ್ಟು ಸ್ಕೂಲ್ಗಳಿಗೆ ನೀವು ಕರಾಟೆ ತರಬೇತಿದಾರನ್ನ ನಿಯೋಜನೆ ಮಾಡಿದ್ರಿ? ಈಗ 34 ಶಾಲೆಗಳು ಆಲ್ರೆಡಿ ಪ್ರಾರಂಭ ಆಗಿದೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕದಲ್ಲಿ. ಸರ್ಕಾರಿ ಸ್ಕೂಲ್ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅದು ಮತ್ತು 8, 9, 10 ವಿದ್ಯಾರ್ಥಿನಿಯರಿಗೆ ಮಾತ್ರ ವಿಶೇಷವಾಗಿ ಸರ್ಕಾರ ಆದೇಶದಂತೆ ಆಲ್ರೆಡಿ ತರಬೇತಿ ಪ್ರಾರಂಭವಾಗಿದೆ. ಇನ್ಯಾವುದಾದ್ರು ಉಳಿದುಕೊಂಡಿರೋದು? ಈಗ ಬೇರೆ ತಾಲೂಕದಲ್ಲಿ ಇನ್ನೂ ಆದೇಶ ಬಂದಿಲ್ಲ. ಇಲ್ಲಿ ಬೀದರ್ ತಾಲೂಕು ಅಷ್ಟೇ ಆದೇಶ ನೀಡಿದ್ದಾರೆ. ಅದು ಮಾತ್ರ 34 ಶಾಲೆಗಳಲ್ಲಿ ತರಬೇತಿದಾರರು ಪ್ರಾರಂಭ. ಸೂರ್ಯಕಾಂತ್ ಮೋರೆ, ಜಿಲ್ಲಾ ಕರಾಟೆ ತರಬೇತಿದಾರರು, अंतर्राष्ट्रीय मट्टद कराटे तरबेतीदार। नमस्कार, आदाब, आप सभी को अस्सलाम वालेकुम। मैं आपको बहुत बहुत शुभकामनाएं देता हूँ रिपब्लिक डे की, और हमारे स्पोर्ट्स के तरफ से भी मैं शुभकामनाएं देता हूँ। हमारे स्पोर्ट्स विंग की तरफ से भी, हमारे सभी मेंबर की तरफ से, सभी बच्चों की तरफ से। और हमारे आजकल के बच्चे जो हैं वो बहुत मोबाइल की तरफ एडिक्ट हो रहे हैं, और उनको मैं चाहता हूँ कि ये
स्पोर्ट्स कराटे सब में ये मतलब हमारे स्पोर्ट्स विंग्स की तरफ से उन्हें सिखाया जाएगा। ख़ास तौर के गर्ल्स के लिए, बच्चियों के लिए कराटे इम्पोर्टेंट है। आजकल के बच्चियों को जो है बहुत सेल्फ डिफेंस की बहुत ज़रूरत है। तो मैं चाहता हूँ कि बच्चियों के लिए बहुत ये रहे, जल्दी से ये करने की कोशिश करें। जय हिंद, जय कर्नाटका। मैं अपनी बात करता हूँ।